ಒಂದು ಈ ಯೋಜನೆಗೆ 1964ರಲ್ಲಿ ಅಡಿಗಲ್ಲು ಹಾಕಿರ್ತಕ್ಕಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವೇನು 4 ವರ್ಷ ಅಧಿಕಾರದಲ್ಲಿದ್ವಿ. ನಾವು ದುಡ್ಡು ಕೊಟ್ಟದ್ದನ್ನು ನೀವು ಇನ್ನೊಂದು ಸಾರಿ ಪರೀಕ್ಷೆ ಮಾಡಿ ನೋಡಿ. ಅಲ್ಲಿರ್ತಕ್ಕಂಥ ಮುಖ್ಯ ಸಮಸ್ಯೆ 1,32,000 ಎಕರೆ ಭೂ ಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಮುಳುಗಡೆ ಆಗ್ತಕ್ಕಂಥದ್ದು ಮತ್ತು ಸಿವಿಲ್ ವರ್ಕಿಗೆ ಬೇಕಾಗ್ತಕ್ಕಂಥ ಭೂಮಿ ರೈತರಿಂದ ವಶಪಡಿಸ್ಕೊಳ್ಬೇಕು. ಅದರಲ್ಲಿ ನಮ್ಮ ಸರ್ಕಾರದ ಅವಧಿ ಮುಗಿಯೋದ್ರೊಳಗಾಗಿ ನಾನು ನೀರಾವರಿ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೆಲೆ ನಿಗದಿ ಮಾಡಿರಲಿಲ್ಲ. ರೈತರ ಮುಳುಗಡೆ ಆಗ್ತಕ್ಕಂಥ 1,32,000 ಎಕರೆಗೆ ಬೆಲೆ ನಿಗದಿ ಮಾಡಿರಲಿಲ್ಲ. ನಾನು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಂದಿಟ್ಟುಕೊಂಡು, ಮುಖ್ಯಮಂತ್ರಿನ ಮುಂದಿಟ್ಟುಕೊಂಡು 24 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ನೀರಾವರಿ ಪ್ರದೇಶಕ್ಕೆ 20 ಲಕ್ಷ ಒಣಬೇಸಾಯಕ್ಕೆ ಬೆಲೆ ನಿಗದಿ ಮಾಡಿದ್ದೀನಿ. ನಂಬರ್ 1. ನಂಬರ್ 2, 10,000 ಕೋಟಿ ಅಷ್ಟು ಹಣ ಕೊಟ್ಟು ನಾವು ರಿಹ್ಯಾಬಿಟೇಷನ್ ಮಾಡ್ತಕ್ಕಂಥ ಕೆಲಸಕ್ಕೆ ಮತ್ತು ಭೂ ಸ್ವಾಧೀನ ಮಾಡ್ತಕ್ಕಂಥ ಪೇಮೆಂಟಿಗೆ, ಕಟ್ಟಡಗಳ ಮುಳುಗಡೆ ಆಗ್ತಕ್ಕಂಥದ್ದಕ್ಕೆ ಪೇಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ರಿಹ್ಯಾಬಿಟೇಷನ್ ಮಾಡ್ತಕ್ಕಂಥ RC ಸೆಂಟ್ರ್ಗಳಿಗೆ 6,437 ಎಕರೆ ಭೂ ಸ್ವಾಧೀನ ಮಾಡ್ಕೊಂಡು ಕೆಲಸ ಶುರು ಮಾಡ್ತೀವಿ. ಹೈಯೆಸ್ಟ್ ಮಾಡಿದ್ದೀವಿ. 20 ಹಳ್ಳಿಗಳಿಗೆ ಬೇಕಾಗ್ತಕ್ಕಂಥದ್ದು 6,437 ಎಕರೆ ಭೂಮಿ ಸ್ವಾಧೀನ ಮಾಡಿಕೊಂಡು ಪೇಮೆಂಟ್ ಮಾಡಿ RCಗಳ ಡೆವಲಪ್ಮೆಂಟು ಲೇಔಟ್ ಸ್ಟಾರ್ಟ್ ಮಾಡಿಸಿದ್ದೀನಿ. ನಂಬರ್ 1. ನಂಬರ್ 2, ಮುಳುಗಡೆ ಆಗ್ತಕ್ಕಂಥ ರೈತರ ಭೂಮಿಗೆ 27,000 ಎಕರೆಗೆ ಪೇಮೆಂಟ್ ಕೊಟ್ಟಿದ್ದೀವಿ. 20 ಹಳ್ಳಿಗಳ ಸ್ಟ್ರಕ್ಚರ್ ಏನು ಮುಳುಗ್ತಾವೆ, ಸಂಪೂರ್ಣ ನೀರಿನಲ್ಲಿ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳದ ಪೇಮೆಂಟ್ ಸ್ಟಾರ್ಟ್ ಮಾಡಿದೆವು. 5 ಹಳ್ಳಿಯವರು ತೊಗೊಂಡಾರ. ಇನ್ನು ಕೆಲವರು ಕೋರ್ಟ್ಗೆ ಹೋಗ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಕೆಲವರು ಕಾಂಗ್ರೆಸ್ನವ್ರು ನಮ್ಮ ಸರ್ಕಾರ ಬಂತಂದ್ರೆ ಈಗದಾರ ಅವರೆಲ್ಲ MLA ಆಗ್ಯಾರ. 40 ಲಕ್ಷ ಕೊಡಿಸ್ತೀವಿ. ಕಾರಜೋಳ ಅವ್ರು ನಿಮಗೆ ಅನ್ಯಾಯ ಮಾಡ್ಯಾರ, 24 ಲಕ್ಷ ಕೊಟ್ಟು ನಾವು 40 ಲಕ್ಷ ಕೊಡಿಸ್ತೀವಿ ತೊಗೋಬೇಡ್ರಿ ಅಂತೇಳಿ ಜನರಿಗೆ ಮೋಸ ಮಾಡಿ ಬಿಡಿಸಿದ್ರು. ಪಾಪ ಜನ ಇದು ಆದರು. ನಾನು ನೀರಾವರಿ ಮಂತ್ರಿ, ಕೊನೆ ನೀರಾವರಿ ಮಂತ್ರಿ BJP ಸರ್ಕಾರದಲ್ಲಿ 2,000 ಕೋಟಿ ಇನ್ನೂ ಬ್ಯಾಲೆನ್ಸ್ ಇತ್ತು SLOನ ಅಕೌಂಟ್ನಲ್ಲಿ ರೈತರಿಗೆ ಪೇಮೆಂಟ್ ಕೊಡಲಿಕ್ಕೆ. ಆ ಹಣ ಸುದ್ದ ಈ ಸರ್ಕಾರ ವಾಪಸ್ ತೊಗೊಂಡಾರ. ನಿಮ್ಗೆ ಗೊತ್ತಿರಲಿ. ಪೇಮೆಂಟ್ ಕೊಟ್ಟು 2,000 ಕೋಟಿ ಬ್ಯಾಲೆನ್ಸ್ ಇತ್ತು ಇನ್ನೂ ಅಕೌಂಟ್ನಾಗ. ಅದು ಪೇಮೆಂಟ್ ತೊಗೋತಿದ್ರು ರೈತರು. ತೊಗೊಳ್ಳಾರ್ದಂಗೆ ಮಾಡಿದವರು ಇವರೇ ಕಾಂಗ್ರೆಸ್ MLAಗಳು. 40 ಲಕ್ಷ ಕೊಡಿಸ್ತೀವಿ ಎಕರೆಗೆ ತೊಗೋಬೇಡ್ರಂತೆ. 4 ರೂಪಾಯಿನೂ ಕೊಡಿಸೋದಾಗಿಲ್ಲ ಅವ್ರ ಹಣೆ ಬರ್ಕ. ಎಸ್, ಒಬ್ಬೊಬ್ರ ಕೇಳಿ. ಹಾಂ 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 ಎಸ್ ಎಸ್ ಹಾಂ. ಮತ್ತು ಇವತ್ತು ದಲಿತರು ಉದ್ಯೋಗ ಇಲ್ಲ, ಸರ್ಕಾರಿ ಕೆಲಸ ಇಲ್ಲ, ಇವತ್ತು ರಸ್ತೆ ಮೇಲೆ ಅಲಿತಾ ಇದ್ದಾರೆ. ನಾವು ಅಕ್ಕಿ ಕೊಡ್ತೀವಿ ಕೈ ಒಡ್ರಿ, ಬ್ಯಾಳಿ ಕೊಡ್ತೀವಿ ಕೈ ಒಡ್ರಿ, 2,000 ರೂಪಾಯಿ ಕೈ ಕೊಡ್ರಿ ಅಂತ ಕೈ ಒಡ್ಸಿದ್ರೆ ಏನು ಅನ್ಬೇಕು? ನಾವು ದಲಿತರನ್ನ ಏನು ಮಾಡ್ಬೇಕಂತ ಬಾಬಾ ಸಾಹೇಬರು ಬಯಸಿದ್ರಂದ್ರೆ ದಲಿತರನ್ನ ಅವ್ರ ಕಾಲ ಮೇಲೆ ನಿಂತು ಅವ್ರು ಬದುಕುವಂಗೆ, ಗೌರವದಿಂದ ಬದುಕುವಂಗೆ ಮಾಡ್ಬೇಕಂತ ಹೇಳಿದರು. ಅದಕ್ಕೆ 60 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಅವಕಾಶನೇ ಮಾಡಿಕೊಡ್ಲಿಲ್ಲ. ಯಾಕೆ ಮಾಡಿಕೊಡ್ಲಿಲ್ಲ ಅದನ್ನು ಆರೋಪ ಮಾಡ್ತೀನಿ. ಅವ್ರ ಮೇಲೆ ಬಂದ್ರಂದ್ರೆ, ಅವರು ವಿದ್ಯಾವಂತರಾದ್ರಂದ್ರೆ, ಅವರು ಬುದ್ಧಿವಂತರಾದ್ರಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಅಲ್ಲೇ ಇಡ್ಬೇಕಂತಾರೆ. ಸ್ಕ್ಯಾವೆಂಜರ್ ಮಗ, ಸ್ಕ್ಯಾವೆಂಜರ್ ಅಂದ್ರೆ ಪಾಯ್ಕಾನಿ ತೊಳಿವ, ಉತ್ತರ ಕರ್ನಾಟಕ ಭಾಷೆ ಒಳಗೆ ಅವ ಅಲ್ಲೇ ಇರಬೇಕು. ರಸ್ತೆ ಕಸ ಗುಡ್ಸೋನ ಮಗ ಅವ ಅಲ್ಲೇ ಇರಬೇಕು. ಗಟಾರ್ ಬಳಿಯೋನ ಮಗ ಅವ ಅಲ್ಲೇ ಇರಬೇಕು.
ರಸ್ತೆ ಮೇಲೆ ಕೂತ್ ಚಪ್ಪಲಿ ಹೊಲಿಯೋನ್ ಮಗ ಅವ ಅಲ್ಲೇ ಇರ್ಬೇಕು ಅನ್ನೋದೇ ಕಾಂಗ್ರೆಸ್ ನೀತಿ. ಯಾರು ಹೇಳಿ, ಅವ್ರಿಗೆ ಪೂರ್ಣ ಮಾಡ್ಲಕ್ಕೆ ಹೇಳ್ತೇನೆ. ಅವ್ರ ಕ್ವಶನ್ ಪೂರ್ಣ ಮಾಡಿ ಹೇಳ್ತೇನೆ. ಹೌದು, ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ 10 ವರ್ಷದಲ್ಲಿ ದೇಶದಲ್ಲಿ ದಲಿತರು ವಿದ್ಯಾವಂತರಾಗಬೇಕು, ಹುಟ್ಟತಕ್ಕಂಥ ಪ್ರತಿಯೊಂದು ಮಕ್ಕಳು ವಿದ್ಯಾವಂತರಾಗಬೇಕು, ಅವ್ರಿಗೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಉದ್ಯೋಗಸ್ಥರನ್ನಾಗಿ ಮಾಡಬೇಕು, ಸರ್ಕಾರಿ ಅಧಿಕಾರಿಗಳನ್ನಾಗಿ ಮಾಡಬೇಕು, ಸ್ವತಂತ್ರ ಉದ್ಯೋಗ ಮಾಡ್ತಕ್ಕಂಥದ್ದು ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು, ಬಂಡವಾಳ ಹಾಕಬೇಕು ಅಂತ ಹೇಳಿದರು. ಇವತ್ತಿಗೂ ಆ ಕೆಲಸ ಕಾಂಗ್ರೆಸ್ನವ್ರು ಮಾಡಲಿಲ್ಲ. ಅದಕ್ಕಾಗಿ ನಾನು ಆರೋಪ ಮಾಡ್ತೇನೆ. ಸರ್, ಈಗ ತಾವು ಸಂಸದರಿದ್ರಿ, ಉಪಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಬಂದಾಗ ಇಲ್ಲೇ ನಾವು ಡಿವಿಷನ್ ಬೇಕು, ರೈಲ್ವೆ ಡಿವಿಷನ್ ಅಂತ ಅನ್ನೋದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ, ನಾನು ಮಹಿಳೆ ನಮ್ಮ ಗೌರ್ಮೆಂಟಿಂದ ಹೇಳ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಉಮೇಶ್ ಜಾಧವ್ ಅವರು ಯಾವಾಗ MP ಇದ್ರು, ಒಂದು ಸ್ಪೆಷಲ್ ಟ್ರೈನ್ ತಂದರು, ಒಂದು ವಂದೇ ಭಾರತ ಸ್ಪೆಷಲ್ ಟ್ರೈನು ಕ್ಯಾನ್ಸಲ್ ಆಯಿತು. ವಂದೇ ಭಾರತ ಟ್ರೈನ್ ಟೈಮಿಂಗ್ ಚೇಂಜ್ ಮಾಡಿ ಬೆಂಗಳೂರಿನವ್ರಿಗೆ ಅನುಕೂಲ ಆಗಂತ ವ್ಯವಸ್ಥೆ ಮಾಡ್ತಿದ್ದಾರೆ. ಈ ಥರ ನಮ್ಮ ಗುಲ್ಬರ್ಗಕ್ಕೆ ಅನ್ಯಾಯ ಆಗ್ತದೆ. ತಾವು ಏನು ಮಾಡ್ತೀರಿ? ತಾವು ಸಂಸದರಿದ್ದೀರಿ. ಖಂಡಿತವಾಗಿಯೂ ಅದರ ಬಗ್ಗೆ ಗಮನ ಹರಿಸೋಣ. ನಾನು ಜಾಧವ್ ಜೋಡಿ ಮಾತಾಡಿ ಡೀಟೇಲ್ಸ್ ತೊಗೊಳ್ತೇನೆ, ತೊಗೊಂಡು ಗಮನ ಹರಿಸೋಣ. ಕೇಳಿ, ನಾನು ನೀವು ಕೇಳಿದ ತಕ್ಷಣ ತರ್ತೀನಿ ಅಂತ ಹೇಳಲಿಲ್ಲ. ಅದು ನಾನು ಹೇಳ್ತೇನೆ, ಪ್ರಯತ್ನ ಮಾಡೋ ಸಲುವಾಗಿನ ಅವ್ರ ಸಹಾಯನೂ ತೊಗೊಳ್ತೇನೆ. ಯಾಕಂದ್ರೆ ಇಲ್ಲಿ ಸಂಸದರಾದವರು, ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ, ಸಮಸ್ಯೆ ಏನಿದೆ ತಿಳ್ಕೊಳ್ತೇನೆ. ನನಗೆ ಗಮನ ಹರಿಸಿರಿ, ಖಂಡಿತವಾಗಿ ಅವ್ರ ಜೊತೆಯಲ್ಲಿ ಮಾತಾಡಿ ನಾವು ಮುಂದುವರಿತೀವಿ. ಯಾರಿಗೂ ಅನುಕೂಲ ಆಗೋದಿಲ್ಲ, ಇವು ಕರೆಕ್ಟ್ ಮಾಡೋದು, ಈಗ ಚೇಂಜ್ ಮಾಡೋದು ಇಲ್ಲ, ಅದನ್ನು ಮಾತಾಡ್ತೇನೆ, ಮಾತಾಡಿ ಸಂಬಂಧಪಟ್ಟವ್ರಿಗೆ ಮಾತಾಡ್ತೇನೆ. ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಇಲ್ಲಿ ತೊಗರಿ ಸಮಸ್ಯೆ ಆಗಿತ್ತು, ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು, ಈಗಲೂ ಅದೇ ಸಮಸ್ಯೆ ಇದೆ. ಬಟ್ ನೀವು ಅಷ್ಟರ ಮಟ್ಟಿಗೆ ಅಲ್ಲ, ಏನಾಗಿದೆ ತೊಗರಿದು? ಅಲ್ಲ, ಬೆಂಬಲ ಬೆಲೆ ಘೋಷಣೆ ಮಾಡಿದಾರಲ್ಲ, ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಅಲ್ಲ. ತೊಗರಿ 1.82 ಲಕ್ಷ ಹೆಕ್ಟರ್ ಲಾಸ್ ಆಗ್ಯದ. ನೀವು ಏನೋ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಅಂತ ನೀವು ಪ್ರೆಸ್ ಮೀಟಿಂಗ್ ಕುಂತೀರಿ. ಹಂಗಂದ್ರೆ ಹೆಂಗತ್ತ ಸರ್? ನೀವು ಲೋಕಲ್ ವಿಷಯ ತಿಳ್ಕೋಬೇಕು. ನೀವು ಎಲ್ಲ ಕೇಳಿ, ನಾನು ನಿಮ್ಮ ಹತ್ರ ಮೊದಲೇ ಕೇಳ್ಕೊಂಡು ಬರಬೇಕಾಗಿತ್ತು, ನೀವು ಸಿಕ್ಕಿಲ್ಲ ನನಗೆ. ಆ ವಿಷಯ ಬೇರೆ. ಇಲ್ಲ, ಕೇಳಿ 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 ನಾ ಹೇಳೋದು ಕೇಳಿ, ನಾ ಹೇಳೋದು ಕೇಳಿಪ್ಪ, ಕೇಳಿ. ನಂದು ಕೇಳ್ತೀನಿ ಅಂದ್ರೆ ಹೇಳ್ತೀನಿ. ಹಾಂ, ಆಯ್ತು. ನಿಮ್ಮದು ನಾ ಕೇಳತ್ತ ಹೇಳೀನಿ. ನಂದು ಮುಗಿದ ಮೇಲೆ ಕೇಳಿ, ಪೂರ ನಂದು ಮುಗಿದ ಮೇಲೆ ನೀವೇ ಕೇಳ್ಬೇಕಂತ ಹೇಳೀನಿ. ನಾ ಕುಂದಿರ್ತೀನಿ ನಿಮ್ಮ ಜೊತೆ ಎಲ್ಲ ಹೇಳೀನಿ. ನಾನು ಎದ್ದು ಓಡಿ ಹೋಗೋದಿಲ್ಲ. ಕೇಳಿಪ್ಪ, ಕೇಳಿ. ನಿಮಗೇನೋ ಒಂದು ನಿಮಿಷ. ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಖರೀದಿ ಮಾಡಬೇಕಾದಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಆ ಕೆಲಸ ಮಾಡೋದರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದ್ದರೆ ನನ್ನ ಗಮನಕ್ಕೆ ತಂದಿರಿ. ನಾನು ಇವತ್ತೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ, ಮಾಡಿ ಅಂತ. ಒಬ್ಬರು ದಯವಿಟ್ಟು ಒಬ್ಬರೇ ಮಾತಾಡಿ. ಒಬ್ಬರೇ ಮಾತಾಡಿ. ಅಲ್ಲ, ಒಬ್ಬರು ಮಾತಾಡ್ರಿ. ಹಾಂ, ಒಂದು ನೀವು ತೊಗರಿ ಈಲ್ಡ್ ಬಂದಿಲ್ಲ ಅನ್ನೋದು, ಈಲ್ಡ್ ಬಂದಿಲ್ಲ. ಓಕೆ, ಅಲ್ಲ, ಒಂದು ಅವ್ರು ಮುಗಿಸಲಿ, ಒಬ್ಬೊಬ್ರು ಮುಗಿಸ್. ಈಗ ರೈತರ ಡಿಮ್ಯಾಂಡ್ ಏನಂದ್ರೆ ಅದೇ ರೀತಿ ನಮ್ಗೆ ಬೆಳೆ ಹಾಳಾಗಿದೆ,
ಪರಿಹಾರ ಕೊಡ್ರಿ ಅನ್ನೋಂಥ. ಖಂಡಿತ ಅವ್ರು ಹೇಳಿ ಕೇಳೋದೇನಂದ್ರೆ ನಿಮ್ಮ ಕಡೆಯಿಂದ ಹೋರಾಟಗಳು ಅಷ್ಟು ತೀವ್ರವಾಗಿ ಆಗ್ತಾ ಇಲ್ಲ ಅನ್ನೋ. ಸರಿ ಅದ, ನೀವು ಹೇಳಿದ್ದನ್ನು ನಾನು ಒಪ್ಕೊಳ್ತೇನೆ. ಹೋರಾಟ ನಾವು ತೀವ್ರಗೊಳಿಸ್ಬೇಕು, ರೈತರ ಪರವಾಗಿ ಹೋರಾಟ ಮಾಡ್ಬೇಕು ಅನ್ನೋದು ನೀವೇನು ಹೇಳಿದಿರಿ ಸತ್ಯದ ಮತ್ತು ಸರಿನೂ ಅದ. ನಾವು ಅದ್ರ ಬಗ್ಗೆ ಸ್ವಲ್ಪ ಬೆಳಗಾವಿ ಅಧಿವೇಶನದಾಗ ನಾವು ಮಾತಾಡಿದ್ದೀವಿ. ನಾವು ಹೇಳಿದ್ದು ತೊಗರಿ ನೆಟ್ಟು ನೋಡಿ, ನಾನು ಭಾಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಉಳಿದ ಲೀಡರ್ಗಳಿಗೆ ಹೇಳ್ತೀನಿ, ಇದೊಂದು ವಿಶೇಷವಾದಂಥ ಹೋರಾಟವನ್ನು ರೂಪಿಸ್ಬೇಕು. ರೈತರ ಪರವಾಗಿ ನಾವು ನಿಲ್ಲಬೇಕು, ಅದರಲ್ಲೇನು ಎರಡು ಮಾತು. ಇಲ್ಲಿ ಹೆಂಗೆ ಗೊತ್ತಾ, ಹೈಕಮಾಂಡ್ ನಿಂತ ಏನ್ ಬರ್ತೋ ಅದನ್ನ ಮಾಡ್ತಾರ. ಅದು ಬಂದ್ಮೇಲೆ ಇಲ್ಲಿ ಲೋಕಲ್ ಸಮಸ್ಯೆ ಮರ್ತೇ ಹೋಗ್ಬಿಡ್ತಾರ. ಒಂದಿಬ್ಬರು ಮೂವರು ಮಾತ್ರ ಮಾತಾಡ್ತಾರ, ಉಳಿದವರೆಲ್ಲ ಹಂಗೆ ಆಗ್ಬಿಟ್ಟಾರ. ನಿಮ್ಮ ಸರ್ಕಾರ ಇದ್ದಾಗ ತೊಗರಿ ಹುಲಿ ತಂದು ಜಿಲ್ಲಾಡಳಿತ ಎದು ಬಿಟ್ಟಾಗೆ ಪ್ರತಿಭಟನೆ ಮಾಡಿದ ಇದೇ ಪ್ರಿಯಾಂಕ್ ಖರ್ಗೆ, ಇದೇ ಶ್ಯಾಮ್ ಪ್ರಕಾಶ್ ಪಾಟೀಲ್. ನಿಮ್ ನಿಂತ 6 ತಿಂಗಳಾಯ್ತು, ಒಂದೇ ಒಂದು ಸಣ್ಣ ಪ್ರತಿಭಟನೆ ಒಪ್ಕೊಂಡೆ. ನೀವು ಹೇಳಿದ್ದನ್ನು ನಾನು ಒಪ್ಪಿದೆ. ನಮ್ಮ ಕಡೆಯಿಂದ ಈ ರೈತರ ಸಮಸ್ಯೆಗೆ ತೀವ್ರವಾದಂಥ ಹೋರಾಟ ಆಗಬೇಕಾಗಿತ್ತು ಸರ್ಕಾರದ ವಿರುದ್ಧ ಅನ್ನೋದು ನೀವು ಹೇಳಿದ್ದು ಸರಿ ಅದ. ಅದಕ್ಕೆ ನಮ್ಮವ್ರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ಹೋರಾಟವನ್ನು ತೀವ್ರಗೊಳಿಸಿ.